Hello to all my NEET aspirants. So, ನಿಮಗೆ ಅಕಸ್ಮಾತ್ ಕನ್ಫ್ಯೂಷನ್ ಇದ್ರೆ what are the things which should be changed from 2026 versus 2025? That details I will give it to you people in just 5 minutes. I'll not take much of your time, but ನಿಮಗೊಂದು ಇದರದ್ದು ಐಡಿಯಾ ಗೊತ್ತಿರಬೇಕು ನಿಮಗೆ. So I just want to confirm you people few of the concept how can you differentiate. ಈಗ ಅಕಸ್ಮಾತ್ ನೀವು 2025 ದಲ್ಲಿ ನೀಟ್ ಎಕ್ಸಾಮ್ಸ್ ಅನ್ನ ಬರ್ದಿದ್ರೆ ಈಗ ಆಲ್ಮೋಸ್ಟ್ ನೀವು 1 year ಕುಂತ ಓದಿದೇರಾ who are the repeaters and who are not a repeaters and they are just right now first time they are writing the NEET exams. So if they might have already seen the papers of 2025 also, so many things were there. So ಏನಪ್ಪ changes ಆಗಿದೆ and what things you people need to remember it, that I will tell you people. First thing is actually related to the structure shifts. Okay, ಸ್ವಲ್ಪ structure shifts ಆಗಿದೆ. That is first one is no option questions. That is avoid practicing with the 2021 and 2024 patterns. All 180 questions are now compulsory. Clear? So ಎಲ್ಲ 120 questions compulsory ಆಗಿ ಕಲಿಲೇಬೇಕು, ಓದಲೇಬೇಕು ಆಯ್ತಾ. And next zero buffer time, that is avoid a slow start. You have exactly 1 minute per question, that is 1 minute is equal to 180 questions. So logic over the root, that is avoid mugging up facts, focus on the assimilation reasoning and the statement based logic. So first thing is zero buffer time. I will explain you people. See, ಈಗ 1 ನಿಮಿಷಕ್ಕೆ 1 question solve ಮಾಡಬಹುದು, but you people already know there is a negative marks which will be going on, right? So ನಿಮ್ಗೆ ಅಕಸ್ಮಾತ್ questions ಗೊತ್ತಿದ್ರೆ ಅಷ್ಟೇ attempt ಮಾಡೋದು, that is the best option to you people. ಸುಮ್ಮನೆ question ಗೊತ್ತಿಲ್ಲ ಅಂದ್ರೂ attempt ಮಾಡ್ಕೊಂಡು ಬಂದ್ರೆ ನಿಮ್ದೇ ಹೋಗ್ಬಿಡುತ್ತೆ. It is not like a KCET. You need to make sure that you people will concentrate on the questions which you people know it. ನಿಮಗೆ ಆ ಕ್ವಶನ್ ಗೊತ್ತಿಲ್ಲ, ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಆಯ್ತಾ. ಬಟ್ ಇನ್ 2021 ಆ್ಯಂಡ್ 2024 ಪ್ಯಾಟರ್ನು ಭಾಳ ಮಂದಿ ಹೇಳ್ತಾರೆ PYQs ಚೆನ್ನಾಗಿ ಸಾಲ್ವ್ ಮಾಡಿ, ಅಲ್ಲಿಂದ ಬಹಳ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಅಂದರೆ ಅಟ್ಲೀಸ್ಟ್ ಪ್ಯಾಟರ್ನ್ ಅದು ರಿಪೀಟ್ ಆಗುತ್ತಪ್ಪ ಕ್ವಶನ್ ಪ್ಯಾಟರ್ನು. ಬಟ್ ಹಿಯರ್ ನೋ, ಇಟ್ ವಿಲ್ ನಾಟ್, ಪ್ಯಾಟರ್ನ್ ವಿಲ್ ನಾಟ್ ಬಿ ರಿಪೀಟೆಡ್. ಸ್ವಲ್ಪ ಪ್ಯಾಟರ್ನ್ ಚೇಂಜಸ್ ಆಗಿದೆ. ಸೊ ಆ ವರ್ಷದ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಪೇಪರನ್ನು ಕ್ವಶನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಲಿವಿಂಗ್ ದೋಸ್ ಪೇಪರ್ಸ್. ಓಕೆ, ಸೊ ಅದಾದ ತಕ್ಷಣ ವಾಟ್ ಯು ಪೀಪಲ್ ನೀಡ್ ಟು ರಿಮೆಂಬರ್, ದಟ್ ಇಸ್ ಅಬೌಟ್ ದ ಪ್ರಿಪರೇಷನ್ ಟಾಪ್ಸ್. That is deep NCERT, avoid the surface reading, that is study every diagram, table and caption has a potential questions itself, has a potential questions. Let us see, ಈಗ ನಾನು ಸಿಂಪಲ್ ಆಗಿ ಹೇಳ, NCERT ಬಹಳ ಹೆಲ್ಪ್ ಆಗುತ್ತೆ ಬಿಕಾಸ್ ಅದರಲ್ಲೆಲ್ಲ ಬೇಸಿಕ್ಸ್ ಇದೆ. ನೀವು ಬೇಸಿಕ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಕ್ವಶನ್ಸ್ ಯಾವ ತರ ನಾವು ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ಆ ಥರದೊಂದು ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ಇಟ್. ನೆಕ್ಸ್ಟ್ ಕಮ್ಸ್ ಔಟ್ ಟು ಬಿ ದ ರಿಸೋರ್ಸ್ ಕಲ್ಚರ್, ದಟ್ ಇಸ್ that is cluster, that is going to be avoid using the too many books, stick to the NCERT plus one solid question bank. So ಈಗ ಮಾರ್ಕೆಟಲ್ಲಿ ಬಹಳ ನೀಟ್ ಕ್ವಶನ್ಸ್ ಇದೆ, ನೀಟ್ ಕ್ವಶನ್ ಪೇಪರ್ಸ್, ನೀಟ್ PYQs ಬುಕ್, ನೀಟ್ ಸ್ಪೆಷಲ್ ಟೆಕ್ಸ್ಟ್ ಬುಕ್. ಸೊ ಈ ಥರ ಬಹಳ ಥಿಂಗ್ಸ್ ಇದೆ. ಬಟ್ ಇಫ್ ಇನ್ ಕೇಸ್ ಯು ಪೀಪಲ್ ವಿಲ್ ಸೆಟ್ ಆನ್ ಟೇಕಿಂಗ್ ಆಲ್ ದ ಥಿಂಗ್ಸ್, ಯು ಪೀಪಲ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ದೇರ್. ಓಕೆ, ಬಿಕಾಸ್ ಎಲ್ಲದರಲ್ಲೂ ಸೇಮ್ ಥರನೇ ಕ್ವಶನ್ಸ್ ಇರುತ್ತೆ, ಜಸ್ಟ್ ಏನು ಥಿಂಗ್ಸು ಒಂದೊಂದ್ಸಲ ಬಹಳ ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ನೆಸೆಸಿಟಿ ಇರಲ್ಲ ಇಷ್ಟೆಲ್ಲ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದು. ಓಕೆ, ಎಸ್ ಐ ಅಗ್ರಿ ದಟ್ ಲಾಟ್ಸ್ ಆಫ್ ಕ್ವಶನ್ಸ್ ಯು ವಿಲ್ ಸಾಲ್ವ್ ಇಟ್, ಲಾಟ್ಸ್ ಆಫ್ you will have a understanding that ಯಾವ ಥರ ಪ್ಯಾಟರ್ನ್ ಕ್ವಶನ್ಸ್ ಕೇಳ್ತಾರೆ, ನಾನು ಯಾವ ಥರ ಫಾರ್ಮುಲಾಸನ್ನು ಆ ಪ್ಯಾಟರ್ನ್ಗೆ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಅಂತೂ ಗೊತ್ತಾಗುತ್ತೆ. ಬಟ್ ನೀವು ಬಹಳ ಜಾಸ್ತಿ ಬುಕ್ಸ್ ತೊಗೊಂಡ್ಬಿಟ್ರೆ ಬಹಳ ಅಪ್ಲೈ ಮಾಡ್ಲಿಕ್ಕೆ ಆಗಲ್ರಪ್ಪ, ಸುಮ್ಮನೆ ಕನ್ಫ್ಯೂಷನಲ್ಲಿ ಬಿಡ್ತೀರಾ, ನಾನು ಇದನ್ನು ಬುಕ್ ಓದ್ಲಾ, ಇದು ಕಂಪ್ಲೀಟ್ ಮಾಡಲಾ, ಅದನ್ನ ಕಂಪ್ಲೀಟ್ ಮಾಡಲಾ ಅನ್ನೋದು. ಸೊ ಟ್ರೈ ಟು ಟೇಕ್ ಅ ಮಾಕ್ ಟೆಸ್ಟ್ ಮೋರ್. ಓಕೆ, ಮಾಕ್ ಟೆಸ್ಟ್ ಜಾಸ್ತಿಯನ್ನು ತೊಗೊಳ್ಳಿ, ಅದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಕ್ಲಿಯರಾ? ಅದಾದ ತಕ್ಷಣ ಫಿಸಿಕ್ಸ್ ಕನ್ಸಿಸ್ಟೆನ್ಸಿ, ದಟ್ ಇಸ್ avoid delaying the physics, it remains the ultimate rank decider in the high cutoff. So once again I will tell you people, for the NEET students, I know you people can score good marks from the biology itself, but nimda total marks ಜಾಸ್ತಿ ಬರಬೇಕಂದ್ರೆ you need to also focus on the physics, because most of the students who are actually NEET, they hate the physics. Okay, chemistry ಮತ್ತೆ biology ಎಲ್ಲ ಚೆನ್ನಾಗಿ ಮಾಡ್ತಾರ, but physics ಭಾಳ ಮಂದಿ ಹೇಟ್ ಮಾಡ್ತಾರ who are NEET experienced, very diehard of NEET experience ಇದ್ರೆ ನಿಮಗೆ physics ಅಂದ್ರೆ ಹೊಟ್ಟು ಸೇರಲ್ಲ. So but if you people will not concentrate on the physics pattern, then it will really ನಿಮ್ಮ ಮಾರ್ಕ್ಸು ಬಹಳ ಕಡಿಮೆ ಆಗುತ್ತೆ. So please make sure to concentrate on the physics. Then so ಇದಾದ ತಕ್ಷಣ next is about the exam execution, that is OMR practice. Avoid the digital only test, practice bubbling physical OMR sheets to prevent the shifting errors. Okay, and then for the error analysis, avoid just checking your score, spend 3 hours analyzing every mistake after a mock. So that will
will really help you to build a confidence. So this you people try. I will tell you people, most of the students have tried this also and they've got their realization. ಅವ್ರಿಗೊಂದು ರಿಯಲೈಸೇಷನ್ ಆಗುತ್ತೆ, ಒಂದು ಏನೋ ಎಕ್ಸಾಮ್ನಲ್ಲಿನೇ ಕುಂತು ಬರೀತಿದ್ದೇನಪ್ಪ ಅಂತ ಅನ್ನೋದು ಗೊತ್ತಾಗುತ್ತೆ. ಅದು ಅದರಿಂದ ನಿಮಗೆ ಗೊತ್ತಾಗುತ್ತೆ ಇಷ್ಟು ತಾಸದಲ್ಲಿ ನಾನು ಇಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, ನಾನು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೇನೆ, ಎಲ್ಲಿ ಜಾಸ್ತಿ ಟೈಮ್ ತಗೋತಿದ್ದೇನೆ ಅನ್ನೋದು ಅದು ಕ್ಲಾರಿಟಿ ಸಿಗುತ್ತೆ ನಿಮಗೆ, ಆಯ್ತಾ. ನೆಕ್ಸ್ಟ್ ಕಮ್ಸ್ ದ ಬರ್ನ್ಔಟ್ ಕಂಟ್ರೋಲ್. ಅವಾಯ್ಡ್ 14 hours cramping sessions. Sleep critical for high speed logical thinking. Why that is important? Because sleep is very important, guys. ಸೊ ನೀವು ಚೆನ್ನಾಗಿ ಮಲಗಲಿಲ್ಲ ಅಂದರೆ ತಲೆ ಚೆನ್ನಾಗಿ ಓಡಲ್ಲ. ಸೊ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ತಲೆ ಚೆನ್ನಾಗಿ ಓಡಲ್ಲ. ಸೊ ಅದ್ರ ಸಲುವಾಗಿ ಅಕಸ್ಮಾತ್ ನಿಮಗೆ ನೀಟನ್ನು ಕ್ರ್ಯಾಕ್ ಮಾಡೋದಿದೆ ಅಂದರೆ ಫಸ್ಟ್ ಥಿಂಗ್ ಈಸ್ 2 ತಿಂಗಳು 3 ತಿಂಗಳಲ್ಲಂತೂ ನೀಟ್ ಕ್ರ್ಯಾಕ್ ಮಾಡ್ಲಿಕ್ಕೆ ಬರಲ್ಲ, ಆಯಿತಾ. 2 ವರ್ಷ ತನಕ ಚೆನ್ನಾಗಿ ಕುಂತು ಓದಿದ್ರೆ ಅಷ್ಟೇ ನೀಟ್ ಕ್ರ್ಯಾಕ್ ಮಾಡ್ಲಿಕ್ಕೆ ಬರುತ್ತೆ. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಅ ವೆರಿ ಬೆಸ್ಟ್ ಐಡಿಯಾ ಇಸ್ ಲೈಕ್, ಸೊ ಎಲ್ಲ ಫಾರ್ಮುಲಾಸ್ ಗೊತ್ತಿರುತ್ತೆ ನಿಮಗೆ. ಓಕೆ, ಯು ಪೀಪಲ್ ವಿಲ್ ಬಿ ನೋಯಿಂಗ್ ದ ಫಾರ್ಮುಲಾಸ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್, ಎವ್ರಿಥಿಂಗ್ ಯು ಪೀಪಲ್ will be knowing, but you people do one mistake, that is not solving the questions more or not attempting the mock test more. Okay, mock test ಅನ್ನು ಚೆನ್ನಾಗಿ ಅಟೆಂಪ್ಟ್ ಮಾಡಿ, ಕ್ವಶನ್ಸ್ ಅನ್ನು ಚೆನ್ನಾಗಿ ಅಪ್ಲೈ ಮಾಡಿ. ಯಾಕಂದ್ರೆ ಕ್ವಶನ್ಸ್ ನೀವು ಯಾವಾಗ ಸಾಲ್ವ್ ಮಾಡ್ಲಿಕ್ಕೆ ಕುಂತಾರಲ್ಲ ಅವಾಗ ಟೈಮ್ದಲ್ಲಿ ಈ ಫಾರ್ಮುಲಾ ಆ ಕ್ವಶನ್ಗೆ ಹೇಗಪ್ಪ ಅಪ್ಲೈ ಮಾಡಬೇಕು, ಅವ್ರು ಏನು ಗಿವನ್ ಥಿಂಗ್ಸ್ ಅನ್ನು ಕೊಟ್ಟಿದ್ದಾರೆ, ನಾನು ಹೇಗೆ ಅಪ್ಲೈ ಮಾಡಲಿ ಮತ್ತೆ ಆನ್ಸರ್ ಏನು ಬರುತ್ತೆ, ಅದರ ನಿಮ್ಗೆ ಐಡಿಯಾ ಯಾವಾಗ ಗೊತ್ತಾಗುತ್ತೆ, ವೆನ್ ಯು ಪೀಪಲ್ ವಿಲ್ ಸಾಲ್ವ್ ದ ಕ್ವಶನ್ಸ್ ಆ್ಯಂಡ್ ಮಾಕ್ ಟೆಸ್ಟ್. ಸೊ ನೀವು ಯಾವಾಗ ಜಾಸ್ತಿ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ತೀರಾ, ಮಾಕ್ ಟೆಸ್ಟನ್ನು ಅಟೆಂಪ್ಟ್ ಮಾಡ್ತೀರಾ, ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಯು. ಆ್ಯಂಡ್ ಫಾರ್ ದ್ಯಾಟ್ ಆಲ್ ಥಿಂಗ್ಸ್ ಯುವರ್ ಬೇಸಿಕ್ ಆ್ಯಂಡ್ ಯುವರ್ NCERT book needs to be perfect. ಕ್ಲಿಯರ್. ಸೊ NCERT ಬುಕ್ಕನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ರಿವಿಷನ್ ನೋಟ್ಸನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ರಿವಿಷನ್ ನೋಟ್ಸಿಂದ ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ. ಯಾಕೆ ಗೊತ್ತಾ, ಈಗ ನೀವು ಸೊಲ್ಯೂಷನ್ ಚಾಪ್ಟರ್ನ ಓದ್ತಿದ್ದೀರಪ್ಪ, ಸೊಲ್ಯೂಷನ್ ಚಾಪ್ಟರ್ದು ಫುಲ್ ಎಲ್ಲ ಕಾನ್ಸೆಪ್ಟ್ಸನ್ನು ರಿವೈಸ್ ಮಾಡ್ತಾರಾ, ಜಸ್ಟ್ ಇನ್ 3 to 4 pages ಅದನ್ನ ರಿವೈಸ್ ಮಾಡ್ತಾರಾ. ರಿವೈಸ್ ಮಾಡಿದ ತಕ್ಷಣ ಅದೇ ಸೇಮ್ ಕ್ವಶನ್ಸ್ ಪ್ಯಾಟರ್ನ್ಸನ್ನು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಕ್ವಶನ್ ಚಾಪ್ಟರಿಂದ, ರೈಟ್. ಸೊ ಅದರಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ, ಸೊ ದ ಕ್ವಶನ್ ರಿವಿಷನ್ ಏನು ಮಾಡಿರ್ತಾರಲ್ಲ ತಲೆಯಲ್ಲಿ ಇದ್ದಿರುತ್ತೆ, ನಿಮ್ಮದು ಫಾರ್ಮುಲಾಸು ಕಾನ್ಸೆಪ್ಟ್ಸು ಎಲ್ಲ ಕ್ಲಿಯರ್ ಆಗಿರುತ್ತೆ. ಸೊ ಅದನ್ನ ಸೇಮ್ ನೀವು ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಾ, ರೈಟ್. ಸೊ ಅದನ್ನು ಮಾಡಿ ಒಂದ್ಸಲ ಮಾಕ್ ಟೆಸ್ಟ್ ಅನ್ನು ತಗೊಳ್ಳಿ 3 ತಾಸಿದ್ದು, ಆಯ್ತಾ. ಸೊ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್, ಕ್ಲಿಯರ್. ಸೊ ಐ ಹ್ಯಾವ್ ಟ್ರೈಡ್ ಟು give you people some of the information related to the difference between the last year's and this year's NEET exams. If in case that was helpful to you people, make sure to subscribe to the Vedanta Karnataka, and if you want such videos, please comment it down and make sure to hit the like button. Till then, see you everyone.